ಪವರ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ. ಫೈರ್ ಫ್ಲೈಯ ಹವಾ ತುಂಬಾನೇ ಜೋರಾಗಿ ಕೇಳಿಸ್ತಾ ಇದೆ, ಕಾಣಿಸ್ತಾ ಇದೆ. ಅದಕ್ಕೆ ಸಾಕ್ಷಿ ಹಾಡುಗಳು ಜೊತೆಗೆ ಟೀಸರ್. ಸದ್ಯಕ್ಕೆ ದೊಡ್ಡ ಮನೆ ಕುಡಿಯ 3ನೇ ತಲೆಮಾರು ಹವಾ ಸೃಷ್ಟಿ ಮಾಡ್ತಿರೋದು ಪಕ್ಕ ಆಗ್ತಾ ಇದೆ. ಅದೆಲ್ಲದರ ಒಂದು ರಿಸಲ್ಟ್ ನಮ್ಗೆ 24ಕ್ಕೆ ಗೊತ್ತಾಗುತ್ತೆ. ಮೊದಲಿಗೆ ಫೈರ್ ಫ್ಲೈ ತಂಡವನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಣ. ಚಿತ್ರದ ನಾಯಕಿ ರಚನಾ ಅವ್ರು ನಮ್ಮ ಜೊತೆಗಿದ್ದಾರೆ. ಹಾಯ್ ರಚನಾ, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಇನ್ನು ಚಿತ್ರದ ನಿರ್ದೇಶಕರು ಜೊತೆಗೆ ಪಾತ್ರಧಾರಿ ಎಲ್ಲನೂ ಆಗಿರುವಂತಹ ವಂಶಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಹಾಯ್ ವಂಶಿ, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಮೇಡಮ್. ಇನ್ನು ಸಿನಿಮಾ ಮಾಡಲೇಬೇಕು, ನಾನೇನು ಚಿತ್ರರಂಗದಲ್ಲಿ ಸಾಧನೆ ಮಾಡಬೇಕು ಅಂತ ಹೊರಟಿರುವಂತಹ ನಿವೇದಿತಾ ಶಿವರಾಜ್ ಕುಮಾರ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಹಾಯ್ ನಿವೇದಿತಾ, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಎಲ್ಲ ನಿಮ್ಮ ಪ್ರಾಮಿಸ್ ಅನ್ನ ಉಳಿಸಿದ್ರಿ ಅನ್ಸುತ್ತೆ. 2023 ಪೆಂಟಗನ್ ಸಿನಿಮಾ ರಿಲೀಸ್ ಆದ್ಮೇಲೆ ಹೊರಗಡೆ ಬರ್ತೀರಾ, ಮೀಡಿಯಾಕ್ಕೆ ಒಂದು ರಿವ್ಯೂ ಕೊಡ್ತೀರಾ, ನಾವೆಲ್ಲ ಸೇರಿ ಒಂದು ಸಿನಿಮಾ ಮಾಡ್ತೀನಿ ಅಂತ. ಅವಾಗ್ಲೇ ಪ್ಲಾನಿಂಗ್ ನಡೆದಿತ್ತಾ, ಹೇಗೆ? ಹೌದು, ಅವಾಗ ಆಕ್ಚುಲಿ ಜಸ್ಟ್ ಫೈರ್ಫ್ಲೈ ಸ್ಕ್ರಿಪ್ಟ್ ಜಸ್ಟ್ ಅಪ್ರೂವ್ ಆಗಿತ್ತು. ವಂಶಿ, ದೊಡ್ಡ ಮನೆ ತಲೆಮಾರು ಅಂದ್ರೆ ಪಾರ್ವತಮ್ಮ ರಾಜ್ಕುಮಾರ್ ಅವರು 80ಕ್ಕಿಂತ ಹೆಚ್ಚು ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಈಗ ಶ್ರೀಮುತ್ತು ಸಿನಿ ಬ್ಯಾನರ್ಸ್ ಮತ್ತೆ ಪ್ರೊಡಕ್ಷನ್ ಇಂದ ಒಂದು ಸಿನಿಮಾ ಬರ್ತಾ ಇರುವಂತದ್ದು. ಸೊ ನಿಮಗೆ ಈ ಸಿನಿಮಾದಲ್ಲಿ ನಿವೇದಿತಾ ಫಸ್ಟ್ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಆ ಸಿನಿಮಾಕ್ಕೆ ನಿಮ್ದೇ ಡಿರೆಕ್ಷನ್, ನೀವೇ ಹೀರೋ. ಡಬಲ್ ಹೆಂಗೆ ಖುಷಿ ಆಗ್ತಿದ್ಯಾ, ಹೇಗೆ? ಫಸ್ಟ್ ಅಲ್ಲಿ ತುಂಬಾ ಖುಷಿ ಆಯ್ತು ಮೇಡಮ್. ಸಿನಿಮಾ ಲಾಕ್ ಆಗಿದ ತಕ್ಷಣ ತುಂಬಾ ಖುಷಿ ಆಯ್ತು. ನಾನು ಯಾವುದು ಜಾಬ್ ಇಂಟರ್ವ್ಯೂ ಕೊಟ್ಟಿರಲಿಲ್ಲ. ಸೊ ಇದೇ ನನ್ನ ಫಸ್ಟ್ ಇಂಟರ್ವ್ಯೂ ಆ್ಯಂಡ್ ಫಸ್ಟ್ ಎಸ್. ಸೊ ಅದು ವೆರಿ ಮೆಮೊರೇಬಲ್ ಲೈಫಲ್ಲಿ. ಫಸ್ಟಲ್ಲಿ ಖುಷಿ ಆಯಿತು, ಆಮೇಲೆ ತುಂಬ ರೆಸ್ಪಾನ್ಸಿಬಲ್ ಫೀಲ್ ಆಯಿತು. ಬಿಕಾಸ್ ಅವ್ರದ್ದು ಫಸ್ಟ್ ಪ್ರೊಡಕ್ಷನ್, ನಂಬಿ ಒಬ್ಬ ಹೊಸ ಹುಡುಗನ ಮೇಲೆ ಒಂದಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂದಾಗ ಸ್ವಲ್ಪ ವೆರಿ ರೆಸ್ಪಾನ್ಸಿಬಲ್ ಆಗಿ ಫೀಲ್ ಆಗಿ ವಿ ಡಿಡ್ ದಿಸ್ ಫಿಲಿಮ್. ತಂದೆ ಏನಾದರೂ ಇಂಟರ್ಫಿಯರ್ ಆಗಿದ್ರಾ? ಇಲ್ಲ, ಫಸ್ಟ್ ನಾನು ಸ್ಕ್ರಿಪ್ಟ್ ಫಸ್ಟ್ ಕೇಳಿ, ನಾನು ಆ್ಯಕ್ಚುಲಿ ಮೂವಿ ಮಾಡಲ್ಲ ಅಂತಾನೆ ಹೇಳಿದ್ದು ಬಿಫೋರ್ ದಿಸ್. ನಾನು ವೆಬ್ ಸೀರೀಸ್ ಮಾಡ್ತಾಯಿದ್ದೆ ಅವಾಗ. ಸೊ ನನಗೆ 1 ವೀಕ್ ಟೈಮ್ ತೊಗೊಂಡು ನಂಗೆ ತುಂಬ ಇಷ್ಟ ಆಯಿತು. ನನ್ನ ತಲೆಯಿಂದ ಹೋಗಲಿಲ್ಲ, ಮೈಂಡಿಂದ ಹೋಗಲಿಲ್ಲ ಆ ಕತೆ. ಸೊ ಆಮೇಲೆ ಅಪ್ಪಂಗೆ ಒಂದ್ಸತಿ ನರೇಟ್ ಮಾಡಿಸಿ ಅದು ಫೈನಲೈಸ್ ಆಯಿತು. ಸಿನಿಮಾನ ಯಾಕೆ ಒಪ್ಕೋಬೇಕು ಅಂತ ನಿಮ್ಗೆ ಅನ್ಸಿದ್ದು? ವಂಶಿ ಅವ್ರು ಫಸ್ಟ್ ನನಗೆ ಸ್ಟೋರಿ ಬಂದು ಹೇಳಿದಾಗ ಇಟ್ ವಾಸ್ ತುಂಬ ಡಿಫ್ರೆಂಟ್ ಅಂತ ಅನಿಸ್ತು. ಹಿ ವಾಸ್ ಎಕ್ಸ್ಪ್ಲೇನ್ ಮಾಡಿದಾಗನೇ ಹೇಳ್ತಾ ಇದ್ರು ಹಿಂಗಿರುತ್ತೆ ಫ್ರೇಮ್ಸ್ ಹಿಂಗಿರುತ್ತೆ ಅಂತೆಲ್ಲ. ಸೊ ಆ ವಿಷನ್ ನೋಡ್ಬಿಟ್ಟು ನಂಗೆ ತುಂಬಾ ಇಷ್ಟ ಆಯಿತು. ಈ ಫೈರ್ ಫ್ಲೈ ಅಂದ್ರೆ ಏನು ಅಂತ? ಮಿಂಚುಳ ಅಲ್ಲ, ಅದು ಬಿಟ್ಟು ಬೇರೆ ಏನಾದ್ರೂ ಇದೆಯಾ? ಸಿನಿಮಾ ಅಲ್ಲಿ ಗೊತ್ತಾಗುತ್ತೆ ಮೇಡಮ್ ನಿಮಗೆ ಯಾಕೆ ಫೈರ್ ಫ್ಲೈ ಅಂತ ಇಟ್ರಿ ಅಂತ. ನಿವೇದಿತಾ ಅವರಿಗೆ ಈ ಒಂದು ಸಿಚುವೇಶನ್ ಅಥವಾ ಈ ಒಂದು ಡೈಲಾಗು ಅಥವಾ ಈ ಒಂದು ಕ್ಯಾರೆಕ್ಟರ್ ಇಷ್ಟ ಆಗಿ ಸಿನಿಮಾ ಒಪ್ಕೊಂಡ್ರು ಅಂದ್ರೆ ಯಾವ ಕಾರಣಕ್ಕೆ? ಫೈರ್ಫ್ಲೈ ಅಂದರೆ ಒಂದು ಲೈಟ್ ಥರ, ಅಂದರೆ ಎವ್ರಿ ಪರ್ಸನಲ್ಲಿ ಒಂದು ಹೋಪ್, ಒಂದು ಲೈಟ್ ಇರುತ್ತಲ್ಲ. ಸೊ ಅದನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಇಷ್ಟ ಆಯಿತು. ವಿಕ್ಕಿ ಅಂತ ಎಲ್ಲ ಕಡೆ ಹೇಳ್ತಾರೆ, ಸಡನ್ ಆಗಿ ಸೈಲೆನ್ಸ್ ಅಂತ ಹೇಳ್ತಾರೆ. ನಿಮ್ಮನ್ನ ಅಷ್ಟು ಯಾಕೆ ಕರೀತಾರೆ ಸಿನಿಮಾದಲ್ಲಿ? ಸಿನಿಮಾ ನೋಡಿ ಅದು ಬಿಟ್ಟು ಅಂದ್ರೆ ಎಲ್ಲರ ಜೊತೆನೂ ಇರ್ತಾನೆ, ಬಟ್ ಒಬ್ಬಂಟಿಯಾಗೇ ಇರ್ತಾನೆ ಅವನು. ಅದೇನಕ್ಕೆ ಆ ಥರ ಆಗ್ತಾನೆ, ಅದರಿಂದ ಹೊರಗೆ ಹೆಂಗೆ ಬರ್ತಾನೆ ಅನ್ನೋದೇ ಫೈರ್ ಫ್ಲೈ. ಈಗ ಒಬ್ಬನೇ ಇರುವವರಿಗೆ ಈ ಕ್ಯಾರೆಕ್ಟರ್ ಹೆಂಗೆ ಸಿಂಕ್ ಆಗ್ತಾ ಹೋಗುತ್ತೆ? ಮೋರ್ ದೆನ್ ಹೀರೋಯಿನ್, ಇವರು ಈ ಸಿನಿಮಾದಲ್ಲಿ ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅದು ನಾನು ಎಸ್ಟಾಬ್ಲಿಷ್ ಮಾಡಬೇಕು. ಬಿಕಾಸ್ ಆಮೇಲೆ ಹೀರೋಯಿನ್ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು 5 ಸಾಂಗು ಎಲ್ಲ ಎಕ್ಸ್ಪೆಕ್ಟ್ ಮಾಡಿಬಿಟ್ಟು, ಬಟ್ ಒಂದು ವಿಕ್ಕಿ ಲೈಫ್ಗೆ ಒಂದು ಕಂಪ್ಲೀಟ್ನೆಸ್ ಈ ಕ್ಯಾರೆಕ್ಟರ್ ತಂದುಕೊಡುತ್ತೆ. ನಿವೇದಿತಾ, ಇಲ್ಲಿ ತನಕ ವೆಬ್ ಸೀರೀಸ್ ಅದೆಲ್ಲ ಮಾಡ್ಕೊಂಡು ಬಂದ್ರಿ, ಬಟ್ ಸಿನಿಮಾ ಅಂತ ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ ಒಂದಿಷ್ಟು ಸವಾಲ್ ಇರುತ್ತೆ. ನಿಮಗೆ ಎದುರಾದಂತ ಫಸ್ಟ್ ಸವಾಲ್ ಏನು ಅಂತ? ಇವನ್ನ ಇಟ್ಕೊಂಡು ಹೆಂಗಪ್ಪ ಪ್ರೊಡ್ಯೂಸ್? ಇಲ್ಲ, ಚಾಲೆಂಜ್ ಅಂದರೆ ಎವ್ರಿ ಸ್ಟೆಪ್ ವಾಸ್ ಅ ಚಾಲೆಂಜ್ ಓನ್ಲಿ ಬಿಕಾಸ್ ನನಗೆ ಫಸ್ಟ್ ಟೈಮ್. ಅಂದರೆ ನನಗೂ ಲರ್ನಿಂಗ್ ಪ್ರಾಸೆಸ್ಸೇ ಇತ್ತು. ಇದು ಥ್ರೂ ಔಟ್ ಲರ್ನಿಂಗ್ ಪ್ರಾಸೆಸ್. ನಾನು ಅಮ್ಮ ಅಪ್ಪಯಿಂದ ಇರ್ಬೋದು, ನನ್ನ ಟೀಮಿಂದ ಇರ್ಬೋದು, ಐವ್ ಲರ್ನ್ ಫ್ರಮ್ ಎವ್ರಿ ಒನ್. ಯಾಕಂದ್ರೆ ತಂದೆ ಸಿನಿಮಾ ಆಗ್ಬೇಕಾದ್ರೂ ಕೂಡ ನೀವು ಅವರ ಸೆಟ್ಟಿಗೆ ಹೋಗ್ತಾ ಇದ್ರಿ, ನೋಡ್ಕೋತಾ ಇದ್ರಿ. ಅದೆಷ್ಟು ಹೆಲ್ಪ್ ಆಯ್ತು ನಿಮ್ಮ ಸಿನಿಮಾಕ್ಕೆ? ಪ್ರೊಡಕ್ಷನಿಗೆ ಇಳಿದ ಮೇಲೆ ಸೆಟ್ಟಿಗೆ ಹೋಗೋ ರೀತಿನೇ ನನಗೆ, ಅಂದರೆ ನೋಡೋ ರೀತಿ ಚೇಂಜ್ ಆಯಿತು. ಅಂದರೆ ನಾನು ಐ ಥಿಂಕ್ ನಾನು ಇನ್ನೂ ಅಬ್ಸರ್ವೇಷನ್ ಜಾಸ್ತಿ ಆಯಿತು. ಇವರು ಫ್ರೆಂಡ್ ಅಂತ ಬಿಟ್ಬಿಡಿ, ಒಬ್ಬ ಪ್ರೊಡ್ಯೂಸರ್ ಆಗಿ ಎಷ್ಟು ಸ್ಟ್ರಿಕ್ಟ್ ಇರ್ತಿದ್ರು ಅಂತ. ಇವ್ರು ನನ್ನ ಫ್ರೆಂಡ್ ಅಲ್ಲ, ಇವ್ರ ಪ್ರೊಡ್ಯೂಸರೇ ನನಗೆ. ಆ್ಯಕ್ಚುಲಿ ನನ್ನ ಕಾಲೇಜ್ ಸೀನಿಯರ್, ಇವ್ರಿಗೆ ಫ್ರೆಂಡ್. ಅವರೊಬ್ಬರು ನನಗೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಆದ್ರೆ ಅಷ್ಟೇ. ಎಷ್ಟು ಸೆಟ್ಟಲ್ಲಿ ಎಷ್ಟು ಸ್ಟ್ರಿಕ್ಟ್ ಆಗಿರ್ತಿದ್ರು ಅಂತ? ವೆರಿ ಸಪೋರ್ಟಿವ್ ಆಗಿದ್ರು ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲ ಪ್ಲಾನ್ ಮಾಡಿ ಹೋಗ್ತಿದ್ರಿ ಸೆಟ್ಗೆ, ಅವ್ರು ಬಂದು ನೋಡ್ತಿದ್ರು ನಾವಪ್ಪ ಅವ್ರು ಏನು ಹೇಳಿದ್ದಾರೆ ಅದನ್ನು ತೆಗಿತಿದ್ದಾರಾ ಕರೆಕ್ಟಾಗಿ ಅಂತ. ಸೊ ಮೋರ್ ದೆನ್ ಎನಿ ರಿಕ್ವೈರ್ಮೆಂಟ್, ಸಡನ್ ರಿಕ್ವೈರ್ಮೆಂಟ್ಸ್ ಇದ್ರೆ ಕೂಡ ಕತೆಗೆ ಆ ದಿಸಕ್ಕೆ ಬೇಕಾಗಿದ್ರೆ ಅದಕ್ಕೆ ವೆರಿ ಸಪೋರ್ಟಿವ್ ಆಗಿದ್ದು ಅದನ್ನು ನಡೆಸ್ಕೊಡ್ತಿದ್ರು. ರಚನಾ, ನಿಮ್ಗೆ ಹೆಂಗೆ ಅನಿಸ್ತು ಈ ಸೆಟ್ಟಲ್ಲಿ ಕೆಲಸ ಮಾಡೋಕ್ಕೆ?
ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ಈ ಸೆಟಲ್ ಕೆಲಸ ಮಾಡೋದಂದ್ರೆ ಇಟ್ ವಾಸ್ ವೆರಿ ಕಂಫರ್ಟಬಲ್. ವೇದಿತಾ ಅವರು ಎಸ್ಪೆಷಲಿ ಶೂಟಿಂಗ್ ಸೆಟಲ್ಲಿ ಆಲ್ಮೋಸ್ಟ್ ನಾನು ಹೋಗಿರೋ ಟೈಮಲ್ಲಿ ಆಲ್ಮೋಸ್ಟ್ ಆಲ್ ದ ಟೈಮ್ ಇದ್ರು. ಬಟ್ ಸಾಂಗ್ ಟೈಮಲ್ಲಿ ಇದ್ದಿಲ್ಲ, ಒಂದ್ಸಲ ಇದ್ದಿಲ್ಲ ಅಂದ್ರೂ ಶಿ ವಾಸ್ ಟೇಕಿಂಗ್ ಕೇರ್ ಆಫ್ ಎವ್ರಿಥಿಂಗ್. ಆರ್ಟಿಸ್ಟ್ಗೆ ಕೂಡ ಚೆನ್ನಾಗಿ ನಡೀತಾ ಇದೆಯಾ, ವಾಸ್ ಎವ್ರಿಥಿಂಗ್ ಕಂಫರ್ಟಬಲ್ ದೇರ್, ಎಲ್ಲ ಆರಾಮಾಗಿದೆಯಾ ಅಂತೆಲ್ಲ ಎಲ್ಲರ ಜೊತೆ ಕೂಡ ಚೆಕ್ ಕೂಡ ಮಾಡ್ತಾಯಿದ್ರು. ಸೊ ವೆನ್ ಇಟ್ ಕಮ್ಸ್ ಟು ದಟ್ ವೆರಿ ಸಪೋರ್ಟಿವ್ ದ ಹೋಲ್ ಟೀಮ್. ಮೋರ್ ದೆನ್ ಫಿಲಿಮ್ ಇದು ಕಥೆನೇ ಒಂದು ಎಕ್ಸ್ಪೀರಿಯನ್ಸ್ ಥರ. ನೀವು ಸಿನಿಮಾಗೆ ಬಂದಾಗ ಒಂದು ವಿಕ್ಕಿ ಕ್ಯಾರೆಕ್ಟರ್ ಅವನೆಷ್ಟು ಮಲ್ಟಿಪಲ್ ಕ್ಯಾರೆಕ್ಟರ್ಸ್ನ ಮೀಟ್ ಆಗ್ತಾನೆ, ಅವನ ಆ ಲೋನ್ಲಿನೆಸ್ ಆಗಲಿ ಆ ಡಿಪ್ರೆಷನಿಂದ ಹೊರಗೆ ಬರೋದಕ್ಕೆ ಏನೆಲ್ಲ ಪ್ರಯತ್ನ ಪಡ್ತಾನೆ ಅನ್ನೋದೇ ಕತೆ. ಆ ಕ್ಯಾರೆಕ್ಟರ್ಸ್ ಟೈಮಲ್ಲಿ ಮೀಟ್ ಆಗೋ ಕ್ಯಾರೆಕ್ಟ್ರಲ್ಲಿ ಒಬ್ಬರು ಇವರು ನೇಹ. ಓಕೆ. ಸೊ ಇದು ಇವನ ಲೈಫಲ್ಲಿ ಹೆಂಗೆ ಚೇಂಜ್ ಆಗುತ್ತೆ, ಮತ್ತೆ ಹೆಂಗೆ ಭೇಟಿ ಆಗ್ತಾರೆ ಅನ್ನೋದು ಕತೆ ನಡೆಯುತ್ತೆ. ಎಲ್ಲರ ಲೈಫ್ ಎಕ್ಸ್ಪೀರಿಯನ್ಸಸ್ನ ತೊಗೊಂಡು ಕಲೆಕ್ಟ್ ಮಾಡಿ ಈ ಕತೆ ಮಾಡ್ಕೊಂಡಿರೋದು. ಅಂದರೆ ನಾನು ತುಂಬ ಕತೆ ಬರ್ಕೊಂಡಿದ್ದೆ, ಅದ್ರಲ್ಲಿ ಸೆಲೆಕ್ಟ್ ಆಗಿದ್ದು ಒಂದೇ. ನನಗೆ ಈ ಕಡೆ ಏನಿಟ್ಟಿರ್ತಾರೋ ಸೇಮ್ ಈ ಕಡೆ ಅದೇ ಬೇಕು. ನೀವು ಮತ್ತೆ ಟೀಸರ್ ಹೋಗಿ ಅಬ್ಸರ್ವ್ ಮಾಡಿದ್ರೆ ಈ ಕಡೆ ಪಿಲ್ಲರ್ ಇದ್ದರೆ ಈ ಕಡೆ ಮತ್ತೆ ಪಿಲ್ಲರ್ ಇರುತ್ತೆ. ನಮಗೊಂದು ಸಿಮೆಟ್ರಿ, ಒಂದು ಪರ್ಫೆಕ್ಟ್ ವರ್ಲ್ಡಲ್ಲಿ ಒಬ್ಬ ಇನ್ಪರ್ಫೆಕ್ಟ್ ಹುಡುಗ ಬೇಕು. ಅದು ನಾವು ಫ್ರೇಮಿಂಗ್ ಹಾಕ್ಕೊಂಡು ಕತೆ ಮಾಡಿದ್ದು. ನಿವೇದಿತಾ ಅವರೇ, ನಿಮ್ಮನ್ನ ನೋಡಿದಾಗ ಈ ಅಂಡಮಾನ್ ಸಿನಿಮಾದಲ್ಲಿ ಡ್ಯಾಡಿ ಅನ್ನೋ ಕ್ಯಾರೆಕ್ಟರ್ ಎಷ್ಟು ಹೈಲೈಟ್ ಆಗಿತ್ತು ಅದು ಇವಾಗಲೂ ನೆನಪಾಗ್ತಾ ಇರುತ್ತೆ. ಯಾವತ್ತಾದರೂ ನಿಮ್ಗೆ ಅನಿಸಿದ್ಯಾ ನಾನು ಈಗ ಪ್ರೊಡ್ಯೂಸ್ ಮಾಡಿದ್ದೀರಾ, ಆ್ಯಕ್ಟ್ ಮಾಡಬೇಕು ಅಂತ ಯಾವತ್ತಾದರೂ ಫೀಲ್ ಬಂದಿದೆಯಾ? ಆ್ಯಕ್ಟಿಂಗ್ ವಾಪಸ್ ಮಾಡಬೇಕು ಅಂತ ಯಾವತ್ತೂ ಅನಿಸಿ. ಪ್ರೊಡ್ಯೂಸರ್ ಆಗಿ ನಿಲ್ಲೋದಕ್ಕೆ ಮೇನ್ ರೀಸನ್ ಏನು ಅಂತ ಹೇಳಿ? ಮೇನ್ ರೀಸನ್ ಅಂದರೆ ಈ ಥರ ಪ್ರೊಡಕ್ಷನ್ ಮಾಡಬೇಕು ಅಂತ ಡಿಸ್ಕಷನ್ ಆದಾಗ ಮನೇಲಿ ಬಿಸ್ನೆಸ್ ಅಂತಾನೆ ಐಡಿಯಾ ಇತ್ತು ಫಸ್ಟು. ಅಂದರೆ ಯಾವುದಾದ್ರೂ ಬಿಸ್ನೆಸ್ ಥರ ಏನಾದರೂ ಮಾಡಬೇಕು ಅಂತ. ಫ್ಯಾಮಿಲಿ ಬಿಸ್ನೆಸ್ನೇ ಕಂಟಿನ್ಯೂ ಮಾಡೋಣ ಅಂತ. ಆಮೇಲೆ ನಾನು ಸ್ಟಾರ್ಟ್ ಮಾಡಿದ್ದು ಒಂದು ಸೀರಿಯಲ್ ಜೊತೆ, ಆಮೇಲೆ 3 ವೆಬ್ ಸೀರೀಸ್ ಮಾಡಿದೆ. ಸೊ ಒಳ್ಳೆ ಕಾಂಟೆಂಟ್ ಕೊಡಬೇಕು ಅಂತ, ಆಮೇಲೆ ನ್ಯೂ ಕಮರ್ಸ್ ಜೊತೆ ನ್ಯೂ ಐಡಿಯಾಸ್ನ ತರಬೇಕು ಅಂತ. ಈಗ ನಿಮ್ಮ ಸಿನಿಮಾ ಹೊಸ ಪ್ರಯತ್ನ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಒಂದಿಷ್ಟು ಸರ್ಕಲ್ಸ್ ನಿಮಗೂ ಗೊತ್ತಿರುತ್ತೆ, ಅವ್ರಿಗೆ ತೋರಿಸಿದಾಗ ರಿವ್ಯೂ ಹೆಂಗೆ ಬಂತು? ಪೇರೆಂಟ್ಸ್ ಆಬ್ವಿಯಸ್ಲಿ ಅವ್ರಿಗೆ ಖುಷಿನೇ, ನಾವು ಏನು ಮಾಡಿದ್ರೇನೋ ಅವ್ರಿಗೆ ಖುಷಿನೇ. ಓ ನನ್ನ ಮಗ ಡ್ಯಾನ್ಸ್ ಆಡ್ತಿದ್ದಾನೆ, ಅವ್ರಿಗೆ ಖುಷಿನೇ. ಬಟ್ ಫ್ರೆಂಡ್ಸ್ ಎಲ್ಲ ಕೂಡ ದೆ ಫೆಲ್ಟ್ ಫ್ರೆಶ್ ಆಗಿದೆ ಕಂಟೆಂಟ್ ಅಂತ. ದ ವೆರಿ ಪಾಸಿಟಿವ್ ರಿವ್ಯೂ ಆ್ಯಂಡ್ ವೆರಿ ಸಪೋರ್ಟಿವ್ ರಿವ್ಯೂ ಇತ್ತು. ಆ್ಯಂಡ್ ಸಿನಿಮಾ ಎಲ್ಲ ಏನು ತೋರ್ಸೋಕ್ಕೋಗಿಲ್ಲ. ಸಿನಿಮಾ ಹೋಗೋರ್ಗೂ ನೋಡಿರೋದು ಒಬ್ಬರೇ, ಶಿವಣ್ಣ, ಗೀತಾ ಮೇಡಮು. ಅವ್ರು ಹ್ಯಾಪಿ, ಸೊ ವಿ ಆರ್ ಹ್ಯಾಪಿ. ಅದಕ್ಕೆ ಕುತ್ಕೊಂಡು ಆರಾಮ್ಸೆ ಮಾತಾಡ್ತಿದ್ದೀವಿ. ಏನಂದ್ರು ಶಿವಣ್ಣ, ಏನಂದ್ರು ಗೀತಕ್ಕ ಏನಂದ್ರು? ಅವ್ರಿಗೆ ತುಂಬ ಖುಷಿ ಆಯಿತು. ದೇ ವರ್ ವೆರಿ ಹ್ಯಾಪಿ. ಆ್ಯಂಡ್ ಅಪ್ಪಂಗೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಅಂದರೆ ಏನು ಹೇಳಿದ್ವಿ ಅದನ್ನ ಮಾಡಿದ್ದೀರಾ ಅಂತ ದೇ ವರ್ ವೆರಿ. ವಂಶಿಗೆ ಏನಾದರೂ ರಿವ್ಯೂ ಕೊಟ್ರ ಶಿವಣ್ಣ ಅವ್ರ ಗೀತಕ್ಕ? ನನಗೆ ಚೆನ್ನಾಗಿದೆ ಅಂತ ಹೇಳಿದ್ರು, ಅದೇ ನಂಗೆ ದೊಡ್ಡ ಖುಷಿ ಆಗ್ಬಿಡ್ತು. ಕಂಟೆಂಟ್ ಬಗ್ಗೆ ಏನಾದರೂ ಡಿಸ್ಕಷನ್ ಮಾಡಿದ್ರಾ? ದೇ ಲವ್ ದ ಕಂಟೆಂಟ್. ಫ್ಯಾಮಿಲಿ ಡೆಫಿನೆಟ್ಲಿ ಯೂಶ್ವಲಿ ಹೇಳ್ತಾರೆ, ಬಟ್ ನನಗೆ ಸ್ಕೂಲಿಂದನೇ ಕಾಂಟ್ಯಾಕ್ಟ್ ಬಂದಿರೋದು. ಐ ಥಿಂಕ್ ದಿಸ್ ಇಸ್ ದ ಲೈಕ್ ಫಸ್ಟ್ ಟೈಮ್ ಸಾಂಗ್ ಕೇಳಿಬಿಟ್ಟು. ಆ್ಯಂಡ್ ಎಲ್ಲ ಕಡೆ ಪಾಸಿಟಿವ್ ರೆಸ್ಪಾನ್ಸೇ ಬರ್ತಾ ಇದೆ. ಆ್ಯಂಡ್ ನಾನಂತೂ ಕಾನ್ಫಿಡೆಂಟ್ ಆಗಿದ್ದೀನಿ ಸಿನಿಮಾ ಬಗ್ಗೆ. ದೊಡ್ಡ ಮನೆಯ ಒಂದು ಗುಡಿ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಿದೆ ಅಂದಾಗ ಒಂದಿಷ್ಟು ಕಣ್ಣುಗಳು ಈ ಕಡೆನೇ ಇರುತ್ತೆ, ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮಗೆ ಯಾವತ್ತಾದ್ರೂ ಆ ಥರ ಫೀಲ್ ಆಗಿದೆಯಾ? ಅಥವಾ ಸಿನಿಮಾನ ಇನ್ನಷ್ಟು ಬೆಟ್ರ್ ಮಾಡಬೇಕು, ಅದಕ್ಕೆ ಬೇಕಾದಂತಹ ಒಂದಿಷ್ಟು ಪ್ರಿಪರೇಷನ್ ನಡೆಸಿದ್ಯಾ? ಹಂಗೆಲ್ಲ ಹೇಳ್ತಿದ್ರು, ನಮ್ಮ ನಿವೇದಿತಾ ಮೇಡಮ್ ಫಸ್ಟ್ ಸಿನಿಮಾ ಚೆನ್ನಾಗಿ ತೆಗಿಬೇಕು ಅಂತೆಲ್ಲ ಹೇಳಿದ್ದಾರೆ ನನಗೆ. ಸೊ ಹಂಗೆ ಅನಿಸಿದಾಗ ದ ಮೈನ್ ಸಪೋರ್ಟ್ ನನಗೆ ಮೇಡಮ್ ಆಗಲಿ, ಶಿವಣ್ಣ ಆಗಲಿ, ಗೀತಾ ಮೇಡಮ್ ಆಗಲಿ, ಎವ್ರಿ ಟೈಮ್ ಅವ್ರು ನಂಗೆ ಕೂರಿಸ್ಕೊಂಡು ನೀನೇನು ಅಂದ್ಕೊಂಡಿದ್ಯೋ ಕೆಲಸ ಮಾತ್ರ ಮಾಡು, ಯಾರು ಏನು ಹೇಳ್ತಾರೋ ಕೇಳಬೇಡ, ಕೆಲಸ ಆನೆಸ್ಟಾಗಿ ಮಾಡಿದ್ರೆ ರಿಸಲ್ಟ್ ಅದ್ರಾಗೆ ಬರುತ್ತೆ. ಸೊ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಜಾಸ್ತಿ ಇನ್ಪುಟ್ಸ್ ತಲೆಗೆ ಹಾಕೊಂಬೇಡ. ವಾಟ್ ವರ್ಕ್ ಯು ವಾಂಟ್ ಡೂ ಇಟ್ ಆ್ಯಂಡ್ ಲೀವ್ ಇಟ್, ಅಷ್ಟೇ. ಸೊ ಸಿಂಪಲ್. ಪ್ರಯತ್ನ ಮಾಡಿದ್ದೀವಿ. ನಮ್ಮ ಆಗಿರಲಿ, ಟೀಸರ್ ಆಗಿರಲಿ, ಅಷ್ಟೇ ತೋರ್ಸೋಕ್ಕಾಗೋದು. ಇವಾಗ ನೀವು ನೋಡಿದ್ದೀರಾ, ಒಂದು ನಂಬಿಕೆ ಇಟ್ಟು ಬನ್ನಿ. ನಾವು ಡಿಸಪಾಯಿಂಟ್ ಅಂತೂ ಮಾಡೋದಿಲ್ಲ, ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಮನೆಯಿಂದ ಕರ್ಕೊಂಬರೋಕ್ಕಂತೂ ಆಗೋದಿಲ್ಲ. ಒಂದು ಪ್ರಾಮಿಸ್ ಏನು ಮಾಡ್ತೀವಿ ಅಂದರೆ, ನೀವು ಬಂದು ನೋಡಿದ್ರೆ ಸಿನಿಮಾನ 2 hours 12 minutes ಇದೆ ಸಿನಿಮಾ. ಬಂದು ಒಂದು ಬ್ಯೂಟಿಫುಲ್ ವಿಕ್ಕಿ ಲೈಫ್ ಎಕ್ಸ್ಪೀರಿಯನ್ಸ್ನ ನೋಡಿ ನೀವು ವಿಕ್ಕಿನಲ್ಲಿ ಕಂಡ್ಕೊತೀರಾ. ಆಮೇಲೆ ನಿಮಗೊಂದು ಸಿನಿಮಾಯಿಂದ ಹೊರಗೆ ಬರ್ತಿದ್ದಂಗೆ ಒಂದು ಬ್ಯೂಟಿಫುಲ್ ಸ್ಮೈಲ್ ಇರುತ್ತೆ ನಿಮ್ಮ ಮುಖದಲ್ಲಿ. ಸೊ ಒಂದು 2 hour ಎಲ್ಲ ಬಿಟ್ಟು ಎಂಜಾಯ್ ಮಾಡಿಕೊಂಡು ಹೋಗ್ಬೋದು. ಇನ್ನೊಂದು 24ನೇ ತಾರೀಕು ಡಾಕ್ಟರ್ ರಾಜ್ಕುಮಾರ್ ಅವರ ಬರ್ತ್ಡೇ. ಆ ಸರ್ಪ್ರೈಸ್ ಅನ್ನ ನೀವು ಈ ಸಿನಿಮಾ ಮೂಲಕ ಕೊಡ್ತಾ ಇದ್ದೀರಾ, ಗಿಫ್ಟ್ ಮೂಲಕ. ಸೊ 2 ಅಭಿಮಾನಿಗಳಿಗೆ ಧಮಾಕೆ. ಎಷ್ಟು ಖುಷಿ ಆಗ್ತಿದೆ ನಿಮಗೆ? ತುಂಬ ಖುಷಿ ಆಗ್ತಿದೆ. ಬಟ್ ಆ್ಯಕ್ಚುಲಿ ಅದು ಪ್ಲ್ಯಾನ್ ಮಾಡಿ ಆಗಲಿಲ್ಲ. 2-3 ಡೇಟ್ಸ್ ಮೈಂಡಲ್ಲಿತ್ತು.
ಸೊ ನೀಟಾಗಿ ಆ ದಿನನೇ ಕೂಡ್ ಬಂತು ಅಷ್ಟೇ. ಸೊ ಅದಕ್ಕೆ ತುಂಬ ಖುಷಿ ಆಗ್ತಾ ಇದೆ ಡೆಫಿನೆಟ್ಲಿ. ಈ ಫೈಟ್ ಎಲ್ಲ ಇದೆಯಾ ಸಿನಿಮಾದಲ್ಲಿ? ಇದೆ ನೀವು ಫೈಟ್ ಮಾಡ್ತೀರಾ? ಅಂದರೆ ನೀವು ಕಮರ್ಷಿಯಲ್ ಅಲ್ಲ, ಫುಲ್ ಫನ್ ಫೈಟ್. ಅದು ಕತೆಗೆ ಆ ಕ್ಯಾರೆಕ್ಟರ್ಗೆ ಏನು ಬೇಕೋ ಅಂಥವ್ರನ್ನೇ ನಾವು ಪಿಕ್ ಮಾಡಿ ಕ್ಯಾಸ್ಟ್ ಮಾಡಿರೋದು. ಓಕೆ, ಎಲ್ಲೆಲ್ಲಿ ಶೂಟಿಂಗ್ ಆಯಿತು ಸಿನಿಮಾದ್ದು? 80% ಆಫ್ ದ ಫಿಲಿಮ್ ಕಂಟ್ರೋಲ್ಡ್ ಸ್ಪೇಸ್, ಅಂದರೆ ಸೆಟ್ಟಲ್ಲಿ. ಅದು ಬೆಂಗಳೂರು, ಮೈಸೂರು, ಕನಕಪುರ ಆ್ಯಂಡ್ ಕೋಲಾರಲ್ಲಿ 1 ಡೇ. ಇದು 4 ಪ್ಲೇಸಸಲ್ಲಿ ಆಗಿದೆ. ಇಡೀ ಕತೆ ನಡೆಯೋದು ಮೈಸೂರಲ್ಲಿ. ಆ್ಯಂಡ್ ನಾವು ತೋರಿಸೋ ಮೈಸೂರು ಡಿಫ್ರೆಂಟ್ ಆಗಿರುತ್ತೆ. ಅದು ವೆರಿ ಸರಿಯಲ್ ವರ್ಲ್ಡ್ ಇರುತ್ತೆ. ಅದು ಬೇಸಿಕಲಿ ರಿಯಾಲಿಟಿಗೂ ಫ್ಯಾಂಟಸಿಗೂ ಮಧ್ಯೆ ನಾವು ತೋರಿಸ್ತೀವಿ. ಇನ್ನು ಸಿನಿಮಾದ 3 ಹೈಲೈಟ್ಸ್. ಮನುಷ್ಯಂಗೆ ಏನು ಎಮೋಷನ್ಸ್ ಇರುತ್ತೆ ಅದನ್ನು ಹೆಂಗೆ ಡೀಲ್ ಮಾಡಬೇಕು, ಆಮೇಲೆ ಏನಾದರೂ ಆದಾಗ ಅದನ್ನು ಹೆಂಗೆ ಓವರ್ಕಮ್ ಮಾಡಬೇಕು, ನಾರ್ಮಲ್ ಹ್ಯೂಮನ್ ಎಮೋಷನ್ಸ್ನ ಹೆಂಗೆ ಬಟ್ ಸ್ವಲ್ಪ ಫನ್ ವೇಯಲ್ಲಿ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀವಿ. ಆ್ಯಂಡ್ ವೆರಿ ನೀಟ್ ಫಿಲ್ಮ್, ಅಂದರೆ ಜಾಸ್ತಿ ಇಂಟೆಲಿಜೆಂಟ್ ಥರ ಏನೂ ಇಲ್ಲ. ಯು ಹ್ಯಾವ್ ಟು ಜಸ್ಟ್ ಗೋ ಹ್ಯಾವ್ ಫನ್ ಅಷ್ಟೇ. ಮೋರ್ ದೆನ್ ದ ಫಿಲಿಮ್ ಇದೊಂದು ಎಕ್ಸ್ಪೀರಿಯನ್ಸ್. ಸ್ಟೋರಿ ಟೆಲ್ಲಿಂಗ್ ವಿಧಾನೇ ಡಿಫ್ರೆಂಟ್ ಇದೆ. ಕ್ಯಾರೆಕ್ಟ್ರು ಆಡಿಯನ್ಸ್ ಜೊತೆ ಮಾತಾಡ್ತಿರೋ ಥರ ಇರುತ್ತೆ, ಪಕ್ಕದಲ್ಲಿರೋ ಕ್ಯಾರೆಕ್ಟರ್ಗೆ ಹೇಳ್ತಿರೋ ಥರ ಇರೋದಿಲ್ಲ. ದಟ್ ಎಕ್ಸ್ಪೀರಿಯನ್ಸ್ನ ಯು ಕ್ಯಾನ್ ಎಂಜಾಯ್ ವಿತ್ ದಿಸ್ ಫಿಲಿಮ್. ಅಷ್ಟೇ ನಗು ಇದೆ ಆ್ಯಂಡ್ ಅಳು ಇದೆ. ಎಂಟರ್ಟೈನ್ಮೆಂಟ್ಗೋಸ್ಕರ ಬಂದು ಆರಾಮಾಗಿ ಕುತ್ಕೊಂಡು ನೋಡಿ, ಡೆಫಿನೆಟ್ಲಿ ಒಂದು ಪ್ರಾಪರ್ ಎಂಟರ್ಟೈನ್ಮೆಂಟ್ ಕೊಡ್ತೀವಿ ಅಂತ ನಾನು. ನಿವೇದಿತಾ, ಅಪ್ಪು ಸರ್ ಒಂದಿಷ್ಟು ಅಂದರೆ ಎಲ್ರಿಗೂ, ರಾಘಣ್ಣನ ಮಕ್ಕಳಿಗಾಗಲಿ ಅವರಿಗೂ ಕೂಡ ಸಪೋರ್ಟ್ ಮಾಡ್ತಾಯಿದ್ರು, ಸಿನಿಮಾ ಮಾಡಬೇಕು, ಈ ಥರ ಬರಬೇಕು ಅಂತ. ಬಟ್ ನೀವು ಪ್ರೊಡ್ಯೂಸರ್ ಆಗ್ತೀನಿ ಅಂದಾಗ ಅಥವಾ ಸಿನಿಮಾ ವಿಚಾರವಾಗಿ ಮಾತಾಡಿದಾಗ ಏನೆಲ್ಲ ಸಲಹೆ ಕೊಡ್ತಾಯಿದ್ರು, ಅದ್ರ ಬಗ್ಗೆ ಏನಾದರೂ ಡಿಸ್ಕಷನ್ ಮಾಡ್ತಾ ಇದ್ರಾ ಅಂತ? ವೆಬ್ ಸೀರೀಸ್ ಬಗ್ಗೆ ಚೂರು ಡಿಸ್ಕಷನ್ ಆಗಿತ್ತು. ಅಂದರೆ ನಾನು ವೆಬ್ ಸೀರೀಸ್ ಟ್ರೈ ಮಾಡ್ತಿದ್ದೀನಿ ಅಂತಾನೆ ಅವರು ತುಂಬ ಖುಷಿ ಪಟ್ಟಿದ್ರು. ಬಟ್ ವೆರಿ ಬೇಸಿಕ್ ಅಡ್ವೈಸ್ ಕೊಟ್ಟಿದ್ರು, ಅಂದರೆ ಬಿಸ್ನೆಸ್ ಮೇಲೆ ಫೋಕಸ್ ಮಾಡು ಸ್ಟೋರಿ. ಆಮೇಲೆ ಹೇಟ್ ಯು ರೋಮಿಯೋದು ಟೀಸರ್ ನೋಡಿದ್ರು, ಅವ್ರು ತುಂಬ ಇಷ್ಟಪಟ್ಟಿದ್ರು. ಸೊ ವೆಬ್ ಸೀರೀಸ್ ಬಗ್ಗೆ ಮಾತಾಡಿದ್ದು ಅಷ್ಟೇ. ಇವತ್ತು ಅಪ್ಪು ಸರ್ ಇರ್ತಿದ್ರೆ ನಿವೇದಿತಾ ಅವರಿಗೆ ಯಾವ ಥರ ಪ್ಲಾನಿಂಗ್ ಕೊಡ್ತಾ ಇದ್ರು ಈ ಸಿನಿಮಾ ವಿಚಾರವಾಗಿ? ನಿಮ್ಗೇನು ಅನಿಸುತ್ತೆ? ಮೋರ್ ದೆನ್ ಪ್ಲ್ಯಾನಿಂಗ್, ಐ ಥಿಂಕ್ ಅವ್ರು ತುಂಬ ಇಷ್ಟಪಡ್ತಾಯಿದ್ರು. ಡೆಫಿನೆಟ್ಲಿ ಈ ಥರ ಕಾಂಟೆಂಟ್ ತುಂಬ ಇಷ್ಟಪಟ್ಟು. ಆ್ಯಂಡ್ ನಮ್ಮ ಮೂವಿಲಿ ಮ್ಯೂಸಿಕ್ಕು ತುಂಬ ಡಿಫ್ರೆಂಟ್ ಆಗಿದೆ. ಸೊ ಹಿ ವುಡ್ ಹ್ಯಾವ್ ಡೆಫಿನೆಟ್ಲಿ ಎಂಜಾಯ್ಡ್ ಇಟ್. ಸೊ ಏನೇ ಸಿನಿಮಾ ಮಾಡಲಿ ಅಥವಾ ಕತೆ ಬರೀಲಿ, ಅಲ್ಟಿಮೇಟ್ ಸಿನಿಮಾ ಅನ್ನುವಂಥದ್ದು ಒಂದು ಬಿಸ್ನೆಸ್ ಆಗುತ್ತೆ ರಿಲೀಸಿಗೆ. ಸೊ ನೀವೆಷ್ಟು ಸೇಫ್ ಆಗಿದ್ದೀರಾ ನಿವೇದಿತಾ? ವೆರಿ ಸೇಫ್, ಆಲ್ಮೋಸ್ಟ್. ಖುಷಿ ಇದೆ ಕಾಣ್ತಿದೆ. ಅದಕ್ಕೆ ಸ್ವಲ್ಪ ಆರಾಮಾಗಿ ಮಾತಾಡ್ತೀವಿ. ಒಂದು ಮೇಡಮ್, ಕನ್ಸಿಸ್ಟೆನ್ಸ್ ಆಗಿ ನಾವು ಗುಡ್ ಫಿಲಿಮ್ಸ್ ಕೊಡ್ತಿದ್ರೆ ಆಬ್ವಿಯಸ್ಲಿ ಎಲ್ಲರೂ ನಮ್ಮ ಹತ್ರ ಬರ್ತಾರೆ. ಕನ್ಸಿಸ್ಟೆಂಟಾಗಿ ಎವ್ರಿ ಮಂತ್ 1 ಗುಡ್ ಫಿಲಿಮ್ ಬಂದುಬಿಟ್ರೆ ಆಬ್ವಿಯಸ್ಲಿ ಯಾಕೆ ಬರೋದಿಲ್ಲ ನಮ್ಮ ಹತ್ರ? ಜಸ್ಟ್ ದಟ್ ವಿ ಹ್ಯಾವ್ ಟು ಮೈಂಟೈನ್ ದಟ್ ಕನ್ಸಿಸ್ಟೆನ್ಸಿ. ಆ್ಯಂಡ್ ನಾವು ಅಪ್ಡೇಟ್ ಆಗಬೇಕು ಇನ್ ಆಲ್ ದ ವೇಸ್. ಎಲ್ಲರೂ ಅಪ್ಡೇಟ್ ಆಗಿ ಹೋಗ್ತಿದ್ರೆ ಇಟ್ ವಿಲ್ ಬಿ ಬೆಟರ್. ಯಾವ ಅಪ್ಕಮಿಂಗ್ ಪ್ರಾಜೆಕ್ಟ್ ಏನಾದರೂ ರೆಡಿ ಇದೆಯಾ? ಈ ಸಿನಿಮಾ ಆದ ತಕ್ಷಣ ಇನ್ನೊಂದು ಸಿನಿಮಾ ಮಾಡ್ತೀನಿ ಅಥವಾ ಕತೆ ಕೇಳಿದ್ದೀನಿ ಅಂಥದ್ದೇನಾದರೂ ಮಾಡಿದ್ದೀರಾ ನೀವೇ? ಸ್ವಲ್ಪ ಕತೆಗಳು ಕೇಳಿದ್ದೀನಿ, ಯಾವುದೂ ಇನ್ನೂ ಫೈನಲ್ ಆಗಿಲ್ಲ. ಬಟ್ ಇನ್ ದ ನೆಕ್ಸ್ಟ್ 1 or 2 months ಡೆಫಿನೆಟ್ಲಿ. ಅದು ಹೊಸಬರದ ಸಿನಿಮಾಗಳಾಗಿರುತ್ತಾ ಅಥವಾ? ಹೌದು ಹೌದು. ಸೊ ಒಳ್ಳೇದಾಗಲಿ. ಸಿನಿಮಾ 24ಕ್ಕೆ ರಿಲೀಸ್ ಆಗ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಲಿ. ಸಿನಿಮಾ ನೋಡಿ ಪ್ರೇಕ್ಷಕರು ಏನು ಹೇಳ್ತಾರೆ ಅದನ್ನು ನಾವು ಮತ್ತೊಮ್ಮೆ ಕೂತ್ಕೊಂಡು ಮಾತಾಡೋಣ ಸಕ್ಸಸ್ ಮೀಟಲ್ಲಿ. ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ನಿಮ್ಮ ಜೊತೆ ಒಂದಿಷ್ಟು ಕಲಾವಿದರು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ, ಅವ್ರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಆಗಲೇ ನಾವು ನಿರ್ದೇಶಕರು, ನಿರ್ಮಾಪಕರು, ಹೀರೋಯಿನ್ ಎಲ್ಲರನ್ನ ಮಾತಾಡ್ಸಿದ್ವಿ. ಸದ್ಯಕ್ಕೆ ಇದ್ರ ಜೊತೆಗೆ ಹಿರಿಯ ಕಲಾವಿದರು ಕೂಡ ಇದರಲ್ಲಿ ಆಕ್ಟ್ ಮಾಡಿದ್ದಾರೆ. ಸದಾ ಅಮ್ಮನ ಪಾತ್ರದಲ್ಲಿ ನಗಿಸ್ತಿದ್ದಂಥ ಚಿತ್ಕಳ ಬಿರಾದರ್ ಅವರು ನಮ್ಮ ಜೊತೆ ಇದ್ದಾರೆ. ಹಾಯ್ ಮೇಡಮ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಸಾಕಷ್ಟು 80-90ರ ದಶಕದಲ್ಲಿ ಜನರನ್ನ ನಗಿಸಿ ಒಂದಿಷ್ಟು ಅಳಿಸಿ ಪ್ರೇಕ್ಷಕರಿಗೆ ಮನರಂಜನೆ ನೀಡಿದಂಥ ಮಗು ಸುರೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಹಾಯ್ ಸರ್, ವೆಲ್ಕಮ್ ಟು ದಿ ಶೋ. ನಮಸ್ತೆ. 2ನೇ ಇನ್ನಿಂಗ್ಸ್ ಶುರು ಮಾಡಿದ್ದೀರಾ, ಹೇಗನ್ಸ್ತಾ ಇದೆ ಕೂತು ಒಂದು ಸಿನಿಮಾ ಬಗ್ಗೆ ಮಾತಾಡೋದು, ಮತ್ತೆ ಆ ಹಳೆ ದಿನಗಳು ಅದೆಲ್ಲ ನೆನಪಿಸಾಗ ಎಷ್ಟು ಖುಷಿ ಆಗುತ್ತೆ ಅಂತ? ಏನಂತಂದರೆ ಅದು ಬ್ಯಾಟ್ರಿ ಚಾರ್ಜ್ ಆಗಬೇಕು. ಸೊ ಈಗೇನೋ ಮತ್ತೆ ಚಾರ್ಜ್ ರೀಚಾರ್ಜ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ನೋಡೋಣ. ಅಮ್ಮನ ಪಾತ್ರದಲ್ಲಿ ಜಾಸ್ತಿ ನೋಡಿರೋದೇ ಜಾಸ್ತಿ. ಮತ್ತೆ ಅದೇ ಅಮ್ಮನ ಪಾತ್ರನ ಹೇಗೆ? ಮತ್ತೆ ಅಮ್ಮನ ಪಾತ್ರ ಅಲ್ಲ ಅಂತ ನನಗನ್ನಿಸ್ತಿದೆ. ಯಾಕಂದರೆ ಇದರಲ್ಲಿ ನಾನು ವಂಶಿ ವಿಕಿ ಕ್ಯಾರೆಕ್ಟರ್ ಪಾತ್ರದ ದೊಡ್ಡಮ್ಮ. ಪ್ರಮೋಷನ್ ಸಿಕ್ಕಿದೆ, ಅಮ್ಮ ಅಲ್ಲ ದೊಡ್ಡ. ಈಗ ಸ್ವಲ್ಪ ಪ್ರಮೋಷನ್ ಸಿಕ್ಕಿದೆ. ಕರೆಕ್ಟ್, ಪ್ರಮೋಷನ್ ಸಿಕ್ಕಿದೆ. ಅದ್ರ ಜೊತೆಗೆ ಈಗ ಯೂಶಲಿ ಅಮ್ಮ ಅಂದರೆ ಒಂದು ಇಮೋಷನ್ನು.
ಅಮ್ಮ ಅಂದರೆ ಅದು ಪ್ರೀತಿ, ಆಮೇಲೆ ಎಲ್ಲ ಅದೊಂದು ಅದು ಭಂಡಾರ. ಅದು ಫ್ಯಾಮ್ಲಿಯಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸುವಂಥ ತಾಯಿ ಪಾತ್ರ, ಅಂಥದ್ದನ್ನೇ ಮಾಡ್ಕೊಂಡು ಬಂದಿದ್ದೀನಿ ನಾನು. ಇದ್ರಂತೂ ಮಜ್ಜವಾದ ಕ್ಯಾರೆಕ್ಟರ್ ನಂದು. ಅಂದರೆ ಎಲ್ಲ ಇದೆ ಇದರಲ್ಲಿ. ಅಣ್ಣ ಅವ್ರ ಕಾಲಕ್ಕೆ ಈಗ ಪಾರ್ವತಮ್ಮ ರಾಜ್ಕುಮಾರ್ ಅವರು ಪ್ರೊಡ್ಯೂಸರ್ ಆಗಿ ಅವಾಗ ಮಾಡ್ತಿರೋ ಸಿನಿಮಾಗಳಲ್ಲಿ ತಾಯಿ, ಈಗ ಪಂಡ್ರಿಬಾಯಿ ಅವರು ಅವಾಗೊಂದೊಂದು ಟ್ರೆಂಡ್ ಇತ್ತು. ಈಗ ಶಿವಣ್ಣ ಅವರು ಸಿನಿಮಾ ಶುರು ಮಾಡಿದ್ಮೇಲೆ, ಗೀತಮ್ಮ ಅವರು ನಿರ್ಮಾಪಕರಾದಮೇಲೆ ಅದೊಂದು ಟ್ರೆಂಡ್ ಸಿನಿಮಾ ಬೇರೆ, ಅಲ್ಲಿ ಅಮ್ಮಂದರು ಬೇರೆ ಇದ್ದಾರೆ. ಈಗ ಇದು ನ್ಯೂ ವೇವ್ ಸಿನಿಮಾ, ಇದು ಒಂದು ಯಂಗ್ ಜನ್ರೇಷನ್. ಮೂಲಭೂತವಾಗಿ ಕುಟುಂಬ ಅದ್ರ ಸಂಬಂಧಗಳು ಅದೇ, ಅಪ್ಪ ಅಮ್ಮ ಪ್ರೀತಿ, ಮಕ್ಕಳು ಎಲ್ಲ ಪ್ರೀತಿ ಇದೆ. ಅದರಲ್ಲಿ ಒಂದಿಷ್ಟು ಚೇಂಜಸ್ ಆಗಿದೆ. ಈಗ ಆ ಕಾಲಕ್ಕೂ ಈ ಕಾಲಕ್ಕೂ ಚೇಂಜಸ್ ಆಗಿದೆ. ಸೊ ಹಾಗಾಗಿ ಅದಕ್ಕಾಗಿ ಇದರಲ್ಲಿ ಒಂದು ಚೂರು ಆ ಮಜವಾದ ಎಲಿಮೆಂಟನ್ನು ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ದೊಡ್ಡಮ್ಮ ಜೋರ ಪಾಪನ? ನಿಮಗೆ ಟ್ರೇಲರ್ ನೋಡಿದ್ರೆ ಏನು ಅನ್ಸುತ್ತೆ? ನಂಗೊಂಥರ ಕನ್ಫ್ಯೂಷನ್ ಇದೆ, ನೀವೇ ಕ್ಲಾರಿಟಿ ಕೊಟ್ಬಿಡಿ. 24th ಖಂಡಿತ ಕೊಡ್ತೀನಿ. ಏಪ್ರಿಲ್ 24th ಖಂಡಿತ ಕೊಟ್ಬಿಡ್ತೀನಿ. ಹೊಸ ನಿರ್ದೇಶಕ, ಹೊಸ ಕಲಾವಿದ, ಇಬ್ರು ಹಿರಿಯ ಕಲಾವಿದರ ಜೊತೆ ಆಕ್ಟ್ ಮಾಡೋದೆಷ್ಟು ಸವಾಲು ಅಂತ? ಆ್ಯಕ್ಚುಲಿ ಈಸಿ ಮೇಡಮ್, ಹಂಗೆ ಹೇಳ್ಬೇಕಂದ್ರೆ ಅವ್ರು ನಮಗೆ ತುಂಬ ಕಂಫರ್ಟ್ ಝೋನಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಆ್ಯಂಡ್ ಸೀನಿಗೆ ಮುಂಚೆ ಕೂಡ ಒಂದು ಸ್ಮಾಲ್ ರಿಹರ್ಸಲ್ ಮಾಡ್ತೀವಿ. ಆ್ಯಂಡ್ ಎಲ್ಲೂ ಕೂಡ ನಾನು ಸೀನಿಯರು ಏನು ಹೊಸಬ ಅನ್ನೋದು ತೋರಿಸೋದಿಲ್ಲ. ಅವ್ರಿಗೆ ಆ ಸೀನಿಗೆ, ಆ ಪಾತ್ರಕ್ಕೆ ಏನು ಜಸ್ಟಿಫೈ ಮಾಡಬೇಕು ಅನ್ನೋದ್ರಲ್ಲಿ ಅವ್ರು 100% ಮಾಡಿಬಿಡ್ತಾರೆ. ಆಸ್ ನಾವು ಹೊಸಬಾಗಿ ಅವ್ರ ಎಕ್ಸ್ಪೀರಿಯನ್ಸ್ನ ತೊಗೊಂಡು ಆ ಸೀನಿಗೆ ನಾವೆಷ್ಟು ಬೆಸ್ಟ್ ಕೊಡಬೇಕು ಅದು ನಾವು ಟ್ರೈ ಮಾಡ್ತೀವಿ. ಸರ್, ನಿಮ್ಮ ಮತ್ತೆ ವಿಕ್ಕಿ ಪಾತ್ರದ ಆ ಒಂದು ಕೆಮಿಸ್ಟ್ರಿ ಹೆಂಗೆ ಅಂತ? ಭಾಳ ಚೆನ್ನಾಗಿತ್ತು ನೋಡಿ. ಇಡೀ ಸಮಾಜದಲ್ಲಿ ಆ ಸೆಂಟಿಮೆಂಟ್ಸು ಮತ್ತು ಆ ಮನಸ್ಸಲ್ಲಿರುವಂಥ ಒಂಟಿತನನ ಆಚೆಗೆ ಹಾಕುವಂಥದ್ದು ಒಂದು ಸಂದರ್ಭ ಬರುತ್ತೆ. ಅದು ಯಾವುದು ಅಂತಂದರೆ ಅಕ್ರಾಸ್ ದಿ ಟೇಬಲ್ಲು. ಅದರಲ್ಲಿ ಭಾಳ ಚೆನ್ನಾಗಿ ವರ್ಕೌಟ್ ಆಗಿದೆ. ಅದು ಒಂಥರ ಮಜಾ ಕೊಡುತ್ತೆ. ಪಾರ್ವತಮ್ಮ ಅವರ ಪ್ರೊಡಕ್ಷನಲ್ಲೂ ಕೆಲಸ ಮಾಡಿದ್ದೀರಾ. ಹೌದು. ಆಮೇಲೆ ಈಗ ಗೀತಾ ಶಿವರಾಜ್ ಕುಮಾರ್ ಅವರ ಒಂದು ಪ್ರೊಡಕ್ಷನ್ ಶುರುವಾಗಿದೆ. ಈಗ ಅವರ 3ನೇ ಕುಡಿ ನಿವೇದಿತ ಅವರ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡ್ತಾ ಇರುವಂತ ಭಾಗ್ಯ ಕೂಡ ನಿಮ್ಗೆ ಸಿಕ್ಕಿದೆ. ಎಷ್ಟು ಖುಷಿ ಆಗ್ತಿದೆ ನನಗೆ. ನಾನು ನಿಜವಾಗ್ಲೂ ಅದೃಷ್ಟವಂತ, ಒಂದು ಕಡೆ ದುರದೃಷ್ಟವಂತ. ಯಾಕೆ ಅಂತಂದರೆ ರಾಜ್ಕುಮಾರ್ ಕುಟುಂಬದಲ್ಲಿ ಎಲ್ಲರ ಜೊತೆನೂ ನಾನು ಪಾತ್ರ ಮಾಡಿದ್ದೆ. ಈಗ ಇದು ಒಂದು ಸಿನಿಮಾಗೆ ನಿಲ್ಲಬಾರ್ದು, ಮುಂದುವರಿಬೇಕು, ಮತ್ತೆ ಮತ್ತೆ ಅವ್ರ ಪ್ರೊಡಕ್ಷನ್ ನಮ್ಮನ್ನು ಕರಿಬೇಕು ಅನ್ನೋ ಒಂದು ಆಸೆ ಅಷ್ಟೇ. ಹೆಂಗನ್ಸ್ತು ಅವಾಗ ಪಾರ್ವತಮ್ಮ ಅವರ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡೋದು? ಈ ಪ್ರೊಡಕ್ಷನ್ ಹೌಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ರಾಜ್ಕುಮಾರ್ ಪ್ರೊಡಕ್ಷನ್ಸ್ ಏನಿದೆ, ಅವ್ರ ಟೋಟಲ್ ಕುಟುಂಬದ ನಿರ್ಮಾಣ ಸಂಸ್ಥೆಗಳೇನಿದೆ, ಅವರೆಲ್ಲರೂ ಮೂಲಭೂತವಾಗಿ ಸಂಸ್ಕಾರವನ್ನು ಪಡೆದು ಆ ಸಂಸ್ಕಾರನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹಂಚಿದ್ದಾರೆ. ಸೊ ವ್ಯವಸ್ಥಿತವಾಗಿ ಇಡೀ ಕುಟುಂಬ ನೋಡೋವಂಥ ಚಿತ್ರವನ್ನು ಮಾಡೋವಂಥದ್ದು ಅವತ್ತಿಂದನೂ ಅಭ್ಯಾಸ ಇದೆ. ಆಮೇಲೆ ಇಡೀ ಕುಟುಂಬ ಒಂದು ಅನ್ನೋದ್ರಲ್ಲಿ ಸಿನಿಮಾದಲ್ಲಿ ಕೆಲಸ ಮಾಡುವ ಸಹಕಾಲದ ಕಲಾವಿದರ ಜೊತೆಗೆ, ತಂತ್ರಜ್ಞರ ಜೊತೆ ಅವರೆಲ್ಲರೂ ಕೂಡ ಅವತ್ತಿಂದ ಯಾವ ರೀತಿ ಹೊಂದ್ಕೊಂಡು ಬಹಳ ಪ್ರೀತಿಯನ್ನು ಹಂಚ್ತಿದ್ರೋ ಇವತ್ತು ಕೂಡ ಅದೇ ರೀತಿ ಅವರು ಕೆಲಸ ಮಾಡಿದ್ದಾರೆ. ಅದು ಮುಂದುವರಿಯುತ್ತೆ, ಮುಂದಿನ ಪೀಳಿಗೆಗೂ ಅದು ಒಂದು ಆದರ್ಶವಾಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕೆಂದರೆ ಅವರು ಅಲ್ಲಿ ಅಡಿಪಾಯ ಹಾಕ್ಕೊಟ್ಟಿದ್ದಾರೆ, ಅದನ್ನು ಇವ್ರನ್ನ ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ. ಅದು ನಿಜವಾಗ್ಲೂ ಖುಷಿಯಾಗುತ್ತೆ. ಎಲ್ಲ ಘಟ್ಟದಲ್ಲೂ ಅವರು ಪರೀಕ್ಷೆ ಮಾಡಿ ನಿರ್ಮಾಣ ಹಂತಕ್ಕೆ ಹೋಗ್ತಾರೆ. ಅದಿರಬೇಕು ಒಂದು ಪ್ರೊಡಕ್ಷನ್ ಹೌಸ್ಗೆ ಅಂತ ನಾನು ಹೇಳಕ್ಕೆ ಇಷ್ಟ. ಮೇಡಮ್, ಅವರೇ ಹೇಳಿದ್ರು ಅವಾಗ, ವಂಶಿ ಅವರು, ನಮಗೇನು ಕಂಫರ್ಟೇಬಲ್ ಒಂದು ಝೋನನ್ನು ಕ್ರಿಯೇಟ್ ಮಾಡಿಕೊಟ್ರಿ ಅವರಿಗೆ, ನೀವು ಹಿಂಗೆ ಹೋಗಿ ನೀವು ಈ ಥರನೇ ಆ್ಯಕ್ಟ್ ಮಾಡಿ, ಇದನ್ನು ಯಾವ ಥರ ಹೇಳ್ಕೊಟ್ರಿ ಅಂತ? ಇಲ್ಲ, ನಾನು ಹೇಳ್ಕೊಡೋಂಥ ಪ್ರಸಂಗನೇ ಬಂದಿಲ್ಲ. ಅವರು ಬಹಳ ಪ್ರಿಪೇರ್ಡ್ ಆಗಿದ್ರು. ಆಮೇಲೆ ಹೋಲ್ ಟೀಮು, ಈ ವಂಶಿ ಜೊತೆ ಇದ್ದ ಟೀಮ್ ಏನಿದ್ದಾರೆ ಆಲ್ ಯಂಗ್ಸ್ಟರ್ಸ್. ಈಗ ನಾವು ಯಂಗ್ಸ್ಟರ್ಸ್ ಜೊತೆ ಇದ್ದಾಗ ನಾವು ಕಲಿಯೋದು ತುಂಬ ಇದೆ. ಅವ್ರದ್ದೊಂದು ಔಟ್ಲುಕ್ಕೇ ಬೇರೆ ಇದೆ, ಈ ಸಿನಿಮಾದ ಔಟ್ಲುಕ್ಕೇ ಬೇರೆ ಇದೆ. ಇದು ಒಂದು ಹೊಸ ಅಲೆ ಖಂಡಿತ ಕನ್ನಡ ಸಿನಿಮಾ ಚಿತ್ರರಂಗಕ್ಕೆ, ನಮ್ಮ ಚಿತ್ರರಂಗಕ್ಕೆ ಹೊಸ ಅಲೆ ಎಬ್ಸುತ್ತೆ ಅನ್ನೋ ಭರವಸೆ ನನಗಿದೆ. ನಾವು ಹಿಂಗೆ ಮಾಡಿರೋ ವಿಡಿಯೋ ಸಾಂಗ್ ಇನ್ ದ ನೈಟ್ ಸಾಂಗಲ್ಲಿ ಎಷ್ಟು ಕ್ಯೂಟ್ನೆಸ್, ಎಷ್ಟೊಂದು ಹೊಸ ಫ್ರೆಶ್ ಏರ್. ಅಂದರೆ ಇದು ಬರೀ ಹುಡುಗ ಹುಡುಗಿಯರಿಗೆ ಅಷ್ಟೇ ಇಷ್ಟ ಆಗುತ್ತೆ ಈ ಸಾಂಗು ಅಂತ ನಾವು ಹೇಳೋಕ್ಕಾಗೋದೇ ಇಲ್ಲ. ನನಗೂ ಕೂಡ ಭಾಳ ಇಷ್ಟ ಆಯಿತು. ಕ್ಯೂಟ್ ಲಿಟಲ್ ಸ್ಟೆಪ್ಸು, ಆ ಲೈಟಿಂಗು, ಇಟ್ ಟೇಕ್ಸ್ ಯು ಟು ದ ಡ್ರೀಮ್ ವರ್ಲ್ಡ್. ಹೊಸಬರಿಗೆ ಹೊಸತನಕ್ಕೆ ಒಂದು ದಾರಿ ಮಾಡಿಕೊಟ್ಟಂತ ಒಂದು ಸಿನಿಮಾ ಅಂತ ಅನ್ಸುತ್ತೆ ಟೀಸರ್ ಅಲ್ಲಿ. ಹೌದು, ಸಿನಿಮಾ ನೋಡಿದ್ರೇನು ಅನ್ಸುತ್ತೆ ಮೇಡಮ್. ನನ್ನನ್ನೇ ದೊಡ್ಡಮ್ಮನ ಪಾತ್ರಕ್ಕೆ ಯಾಕೆ ಆಯ್ಕೆ ಮಾಡಿದ್ರಿ? ಅವತ್ತು ಹೇಳಿದ್ದೆ. ನಾನು ಫಸ್ಟ್ AD ಫಸ್ಟ್ ಸಿನಿಮಾ ಮಾಡಿದ್ದು ಮಾಯಾ ಬಜಾರ್ ಸಿನಿಮಾ, PRK ಪ್ರೊಡಕ್ಷನ್ಸ್. ಅದರಲ್ಲಿ ಇವರು ಒಂದು ಪಾತ್ರ ಮಾಡಿದ್ರು. ನಾನು ಅವತ್ತೇ ಅನ್ಕೊಂಡಿದ್ದೆ, ನಾನು ಸಿನಿಮಾ ಮಾಡಿದ್ರೆ ಡೆಫಿನೆಟ್ಲಿ ಮೇಡಮ್ನ ನಾನು ಒಂದು ಕ್ಯಾರೆಕ್ಟರ್ ಕೊಡಲೇಬೇಕು ಅಂತ. ಮೋರ್ ಓವರ್ ನಮ್ಮ ದೊಡ್ಡಮ್ಮನೂ ಸ್ವಲ್ಪ ಹೆಂಗೆ ಇರ್ತಾರೆ, ಸೊ ಲೈಕ್ ನಂಗೆ ಮೋರ್ ರಿಲೇಟಬಲ್ ಆಯಿತು ಮೇಡಮ್ ಮಾಡಿದ್ರೆ ಈ ಕ್ಯಾರೆಕ್ಟರ್ಗೆ ಅಂತ.
ಆ್ಯಂಡ್ ಇವ್ರ ಕ್ಯಾರೆಕ್ಟರ್ ಹ್ಯೂಮರಸ್ ಆಗಿ, ನೀವು ನಿಮ್ಮ ಮನೇಲಿ ನೋಡಿರ್ತೀರ ಇಂಥ ದೊಡ್ಡಮ್ಮನ, ಆ ಥರ ಕ್ಯಾರೆಕ್ಟರ್ ಇವ್ರು ಮಾಡಿದ್ದಾರೆ. ಇವ್ರ ಕ್ಯಾರೆಕ್ಟರ್ ಆರ್ಕೆ ತುಂಬ ಬ್ಯೂಟಿಫುಲ್ ಆಗಿದೆ. ಆಮೇಲೆ ರಾಜಣ್ಣ ಕ್ಯಾರೆಕ್ಟರ್, ನಾವು ತುಂಬ ಆಪ್ಷನ್ಸ್ ನೋಡ್ತಿದ್ರಿ ಆ ಕ್ಯಾರೆಕ್ಟರ್ಗೆ. ಆ್ಯಂಡ್ ಸರ್ಗೆ ಯಾವತ್ತು ಡೇಟ್ಸ್ ಕೊಟ್ಟಿರೋದು ನಾವು ನೈಟ್ ಡೇಟ್ಸ್. ನಾವು ಇವ್ರು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದೆ ರಾತ್ರಿ 1 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆವರೆಗೂ. ಅನುಕೂಲ ಆಗುತ್ತಲ್ಲ. ಅದಕ್ಕೆ ಅಡ್ಜಸ್ಟ್ ಆಗ್ಬೇಕಲ್ಲ ಸರ್. ಸೊ ಇವ್ರು ಬರೋ ಸೀನ್ ಅಂತೂ ದಿ ಬೆಸ್ಟ್ ಸೀನ್ ಆಫ್ ದ ಫಿಲಿಮ್. ಇವ್ರದ್ದು ಅದೊಂದು ಸೆಟ್ ಆಫ್ ಒಂದು ಸೀನ್ ಇದೆ. ಆ ಸೀನಲ್ಲಿ ಆ ಟೈಮಲ್ಲಿ 2 ಗಂಟೆ ರಾತ್ರಿಯಲ್ಲಿ ಅವ್ರು ಪರ್ಫಾರ್ಮ್ ಮಾಡಿದ್ದು. 2 ಪೇಜ್ ಡೈಲಾಗ್, ಲೈಕ್ ಪಟ 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 2 ಟೇಕ್ 3 ಟೇಕ್, ಸರ್ ಈ ಆ್ಯಂಗಲ್ ಅಂದ್ರೂ ಎಲ್ಲೂ ಬೇಜಾರು ಮಾಡ್ಕೊಂಡಿರಾ, ಸುಸ್ತಾಗ್ದಿರಾ. ನನಗೆ ಟೈಮ್ ಆಗ್ತಿದೆ, ಒಂದು ಟ್ಯಾಬ್ಲೆಟ್ ತೊಗೊಬೇಕು ಅಂತ ಟ್ಯಾಬ್ಲೆಟ್ ತೊಗೊಂಬಂದು ಪರ್ಫಾರ್ಮ್ ಮಾಡ್ತಿದ್ರು. ನಂಗೆ ಅವಾಗನ್ಸ್ತು ಲೈಕ್ ಇವರಿಂದ ಕಲಿಯೋದು ತುಂಬ ಇದೆ ನಮಗೆ. ಆ್ಯಕ್ಚುಲಿ ಐ ಆಮ್ ವೆರಿ ಬ್ಲೆಸ್ಡ್ ಆ್ಯಂಡ್ ಥ್ಯಾಂಕ್ಸ್ ಟು ಪ್ರೊಡಕ್ಷನ್ ಹೌಸ್. ನಾನು ಕೇಳಿದ ಕ್ಯಾಶ್ನ ನನಗೆ ಕೊಟ್ಟು ಅವ್ರ ಜೊತೆ ಕೆಲಸ ಮಾಡ್ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಸರ್, ಒಂದು ಮಾತು ನೀವು ಆಗಲೇ ಹೇಳಿದ್ರಿ, ನಾವು ರಂಗಭೂಮಿಯಿಂದ ಬಂದವರು ಅಂತ. ರಂಗಭೂಮಿಯಿಂದ ಬಂದರೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗಿಬಿಡ್ತಾರೆ. ಯಾವ ಪಾತ್ರ ಕೊಟ್ಟರು ಅದನ್ನು ಅಷ್ಟೇ ನಿರರ್ಗಳವಾಗಿ ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ಇದ್ರೂ ಕೂಡ ಇವತ್ತಿಗೂ ಅವಕಾಶಗಳು ಇಲ್ಲ ಅನ್ನುವಂಥ ಒಂದು ಕೊರಗು ಇದೆಯಾ ನಿಮ್ಮಲ್ಲಿ ಅಂತ? ಖಂಡಿತ ಇಲ್ಲ. ನನಗೆ ಅವಕಾಶಗಳಿಲ್ಲ ಅಂದ್ರೆ ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇಲ್ಲ. ಕೆಲವು ಎಲ್ಲೋ ಒಂದೊಂದು 10 ಸಿನಿಮಾ ಮಾಡಿದ್ರೆ ಒಂದು ದೊಡ್ಡ ಸಿನಿಮಾ ಬರುತ್ತೆ, ದೊಡ್ಡ ಬಡ್ಜೆಟ್ಟಿನ ಸಿನಿಮಾ. ಇನ್ನು 9 ಸಣ್ಣ ಬಡ್ಜೆಟ್ಟಿನ ಸಿನಿಮಾ ಸಿಗುತ್ತೆ. ಐ ವಿಲ್ ಬಿ ರೆಗ್ಯುಲರ್ಲಿ ಆ್ಯಕ್ಟಿವ್. ನನಗೆ ನಾನು ಕೇಳಿದಂಥ ದೊಡ್ಡ ಸಿನಿಮಾ ಸಿಗ್ತಾ ಇಲ್ಲ, ನಾನು ಕೇಳಿದಂಥ ದೊಡ್ಡ ಪಾತ್ರ ಸಿಗ್ತಾ ಇಲ್ಲ. ಬಟ್ ಆದರೆ ನನ್ನ ಕ್ಯಾರೆಕ್ಟರ್ಗೆ ಒಂದು ಡೈಮೆನ್ಷನ್ ಇರಬೇಕು, ಇಂಪಾರ್ಟೆನ್ಸ್ ಇರಬೇಕು, ಕತೆಗೆ ಹೊಂದಿಕೆ ಆಗೋಂಗೆ ಪಾತ್ರ ಸಿಕ್ಕರೆ ಖಂಡಿತ ಮಾಡ್ತೀನಿ. ಇಲ್ಲಾಂದರೆ ನಾನು ಹೇಳ್ತೀನಿ, ಬೇಡಪ್ಪ ನೀನು ಯಾರ ಕೈಲಾದರೂ ಮಾಡಿಸ್ಕೊ, ನನ್ನನ್ನು ಬಿಟ್ಬಿಡು ಅಂತೀನಿ. ಸರ್ ಮೇಡಮ್, ಕೊನೆಯದಾಗಿ 24ಕ್ಕೆ ಅಣ್ಣವರ ಹುಟ್ಟುಹಬ್ಬದವತ್ತೇ ಸಿನಿಮಾ ರಿಲೀಸ್ ಆಗ್ತಾ ಇರೋದು. ಎಷ್ಟು ಖುಷಿ ಆಗ್ತಿದೆ, ಪ್ರೇಕ್ಷಕರಿಗೆ ಏನಂತೀರಾ ಅಂತ? ಪ್ರೇಕ್ಷಕರಿಗೆ ನಾನು ಹೇಳೋದಿಷ್ಟೇ, ಇತ್ತಿತ್ತಲಾಗಿ ನಾವೆಲ್ಲ ಮಾತಾಡ್ತೀವಿ ಸಿನಿಮಾಗಳಿಗೆ ಜನ ಬರೋದು ಕಡಿಮೆ, ಕನ್ನಡ ಸಿನಿಮಾಕ್ಕೆ ಆಡಿಯನ್ಸ್ ಬರೋದಿಲ್ಲ. ನಾನು ಹೇಳೋದಿಷ್ಟೇ, ಯಾವ ಕಾರಣಕ್ಕೆ ಬರ್ತಾ ಇಲ್ಲ ಅನ್ನೋದು ಚರ್ಚೆ ಮಾಡೋದ್ರ ಬದಲು ಈ ಥರದೊಂದು ಹೊಸ ಅಲೆ ಎಬ್ಸುವಂಥ, ಹೊಸ ಕಾಂಟೆಂಟ್ ಕ್ರಿಯೇಟ್ ಮಾಡಿದಂಥ ಸಿನಿಮಾಗಳು ಬರ್ತಾ ಇದ್ದಾವೆ ಅಂದಾಗ ಜನರು ಮನೆಯಿಂದ ಹೊರಗೆ ಬಂದು ಸಿನಿಮಾ ನೋಡಬೇಕು. ಯಾಕಂದರೆ ಮೂಲತಃ ಕನ್ನಡಿಗರು ನನಗೆ ಗೊತ್ತಿದೆ ಒಳ್ಳೆ ಸಿನಿಮಾಗಳಿಗೆ ವೇಟ್ ಮಾಡ್ತಿದ್ದಾರೆ. ಒಳ್ಳೆ ಸಿನಿಮಾಗಳು ಬಂದರೆ ನಾವು ಸಿನಿಮಾಕ್ಕೆ ಹುಚ್ಚೆದ್ದು ಬಂದು ನೋಡುವಂಥ ಒಂದು ಹಿಸ್ಟ್ರಿಗಳನ್ನು ಅವರು ಹಿಂದೆ ಕ್ರಿಯೇಟ್ ಮಾಡಿದ್ದಾರೆ. ಸೊ ಹಾಗಿದ್ದ ಮೇಲೆ ಒಂದು ಒಳ್ಳೆ ಕಂಟೆಂಟ್ ಎಲ್ಲ ಕನ್ನಡ ಜನತೆಯ ಮುಂದೆ ಬರ್ತಾ ಇದೆ. ಅದರ ಜೊತೆಗೆ ಒಳ್ಳೆ ಮುದ ನೀಡುತ್ತೆ ಸಿನಿಮಾ, ಮನೋರಂಜನೆ ಜೊತೆಗೆ ಮುದ ನೀಡುತ್ತೆ, ನಿಮ್ಮ ಮನಸ್ಸು ಮುಟ್ಟುತ್ತೆ. ಹಾಗಾಗಿ ಈ ಸಿನಿಮಾನ ನೀವು ತಪ್ಪಿಸ್ಕೊಂಡ್ರೆ ಇದು ನಿಮ್ಮ ಲಾಸು. ಸೊ ಒಳ್ಳೆ ಅಲೆ ಎಬ್ಸುವಂಥ ಸಿನಿಮಾನ ಎಲ್ಲರೂ ಥಿಯೇಟ್ರಿಗೆ ಬಂದು 24ನೇ ತಾರೀಕು ಏಪ್ರಿಲ್ 24 ನಮ್ಮ ಅಣ್ಣವ್ರ ಹುಟ್ಟಿದ ಹಬ್ಬ. ಅಣ್ಣವರ ಕುಡಿ ಅವ್ರ ಮಗು ನಿರ್ಮಾಪಕಿಯಾಗಿ, ಈಗಾಗಲೇ ನಾವು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಈ ಮನೇಲಿ ಯಾವುದು ನಾನು ವಿಚಾರ ಮಾಡ್ತಾಯಿದ್ದೆ, ಯಾರು ಟ್ಯಾಲೆಂಟ್ ಜಾಸ್ತಿ ಇಲ್ಲಿ ಅಂತ. ಆ್ಯಸ್ ಅನ್ ಆ್ಯಕ್ಟ್ರದ್ದು ಕೊಡುಗೆ ಜಾಸ್ತಿನಾ ಈ ಮನೆತನದಿಂದ, ಅಥವಾ ನಿರ್ಮಾಪಕಿಯಾಗಿ? ಯಾಕಂದರೆ ಪಾರ್ವತಮ್ಮ ಅವರಿದ್ದಾರೆ, ಗೀತಮ್ಮ ಅವರಿದ್ದಾರೆ, ಈಗ ಇವರು ಕೂಡ ಅದೇ ಹಾದಿಯಲ್ಲಿ ನಿವೇದಿತರು ಬರ್ತಾ ಇರೋದ್ರಿಂದ ಈ ಸಿನಿಮಾನ ನಾವು ಎಲ್ಲರೂ ಗೆಲ್ಲಿಸೋದು ಪ್ರತಿಯೊಬ್ಬ ಕನ್ನಡಿಗರ ಒಂದು ಜವಾಬ್ದಾರಿ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು 24ಕ್ಕೆ ಸಿನಿಮಾ ನೋಡಿ. ವಂಶಿಯವರೇ, ಬಿಫೋರ್ ದಟ್ ನಾನು ಇನ್ನೊಂದು ಪಾಯಿಂಟ್ ಕನ್ಕ್ಲೂಡ್ ಮಾಡಬೇಕು. ನಮ್ಮದ್ರಲ್ಲಿ ತುಂಬ ಜನ ಕ್ಯಾರೆಕ್ಟರ್ ಆರ್ಟಿಸ್ಟ್ ತುಂಬ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಮೋಸ್ಟ್ ಟ್ಯಾಲೆಂಟೆಡ್ ಪೀಪಲ್ ಇದ್ದಾರೆ. ಜಸ್ಟ್ ದಟ್ ನೀವು ನೋಡಬೇಕಷ್ಟೇ ಅವ್ರನ್ನ. ನಾವು ಕ್ಯಾರೆಕ್ಟರ್ ಅಂದಿದ ತಕ್ಷಣ ಕವನ್ ಬಾಂಬೆಯಿಂದ ಕರ್ಕೊಂಬ, ಬೇರೆ ಸ್ಟೇಟಿಂದ ಕರ್ಕೊಂಬ, ಅದು ಹೋಗ್ಬಾರ್ದು. ನಮ್ಮದ್ರಲ್ಲಿ ಸೂಪರ್ಬ್ ಆರ್ಟಿಸ್ಟ್ ಇದ್ದಾರೆ. ಅದನ್ನು ನಾನು ವೆರಿ ಪ್ರೌಡಾಗಿ ಹೇಳ್ತಿದ್ದೀನಿ, ಲೈಕ್ ನನಗೆ ಇಂಥ ಸ್ಟ್ರಾಂಗ್ ಆರ್ಟಿಸ್ಟ್ ಸಿಕ್ಕಿದ್ದಾರೆ ಅಂತ. ಪಕ್ಕ ಕನ್ನಡದ ಸಿನಿಮಾ. ಸೊ ಸಿನಿಮಾ ಬರ್ತಾ ಇದೆ 24ಕ್ಕೆ. ಸೊ ನಿಮ್ಮ ನಿರ್ದೇಶನ, ನಿಮ್ಮ ನಟನೆಯ ಸಿನಿಮಾ. ಸೊ ಪ್ರೇಕ್ಷಕರನ್ನು ಯಾವ ಥರ ಇನ್ವೈಟ್ ಮಾಡ್ತೀರಾ ಅಂತ? ಹಲೋ, ನಮಸ್ಕಾರ. ನಮ್ಮ ಸಿನಿಮಾ ಫೈರ್ ಫ್ಲೈ ಇದೇ ಏಪ್ರಿಲ್ 24ಕ್ಕೆ ಬರ್ತಿದೆ. ನಿಮ್ಮ ಕುಟುಂಬದ ಜೊತೆ, ನಿಮ್ಮ ಮಕ್ಕಳನ್ನ ಕರ್ಕೊಂಡು, ನಿಮ್ಮ ಫ್ರೆಂಡ್ಸ್ ಜೊತೆ, ನಿಮ್ಮ ಗರ್ಲ್ ಫ್ರೆಂಡ್ ಜೊತೆ ಎಲ್ಲರನ್ನೂ ಕರ್ಕೊಂಬಂದು 2 ಅವರ್ ಸಿನಿಮಾನ ಅದ್ಭುತವಾಗಿ ಎಂಜಾಯ್ ಮಾಡಿ ಹೋಗಿ. ಆ್ಯಂಡ್ ಇದೊಂದು ವೆರಿ ಕ್ಲೀನ್ ಎಂಟರ್ಟೈನರ್. ಆ್ಯಂಡ್ ಈ ಸಿನಿಮಾದಲ್ಲಿ ಪ್ರತಿ ಯಂಗ್ಸ್ಟರ್ ಒಂದು ಲೋನ್ಲಿನೆಸ್ ಆಗಲಿ, ಆ ಡಿಪ್ರೆಷನಿಂದ ಹೆಂಗೆ ಫೇಸ್ ಮಾಡ್ತಾರೆ, ಹೆಂಗೆ ಚಾಲೆಂಜ್ ಮಾಡ್ತಾರೆ ಅನ್ನೋ ಎಲಿಮೆಂಟ್ಸ್ ತುಂಬ ಇದೆ. ಸೊ ಸಿನಿಮಾಗೆ ಬನ್ನಿ, ಕನ್ನಡ ಸಿನಿಮಾನ ಗೆಲ್ಲಿಸಿ, ನಮ್ಮ ಸಿನಿಮಾನ ನೋಡಿ ಆಶೀರ್ವದಿಸಿ. ಸರ್, ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನೀವೇನು ವೀಕೆಂಡ್ ಪಾರ್ಟಿಗಳಿಗೆ ಮತ್ತೊಂದು ವೀಕೆಂಡ್ ಅಕೇಶನ್ಸ್ಗೆ ನೀವು ಹೋಗ್ತೀರಿ, ಅದರಲ್ಲಿ ಒಂದು ದಿನ ಕ್ವಿಟ್ ಮಾಡಿ ಈ ಸಿನಿಮಾಗೆ ಬನ್ನಿ. ಯಾಕೆಂದರೆ ಡೆಫಿನೆಟ್ಲಿ ಯು ವಿಲ್ ಬಿ ಬೆನಿಫಿಟೆಡ್. ನೀವು ಬನ್ನಿ, ಈ ಸಿನಿಮಾ ನೋಡಿ,
ಪರಿಪೂರ್ಣವಾದಂಥ ಸಂಪೂರ್ಣವಾದಂಥ ಮನೋರಂಜನೆ ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು. ಇಡೀ ಟೀಮಿಗೆ ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಹೊಸ ಪ್ರತಿಭೆಗಳ ಜೊತೆಗೆ ಹಿರಿಯ ಕಲಾವಿದರ ಸಂಗಮ ಫೈರ್ ಫ್ಲೈ ಎಲ್ಲ ಆಗುತ್ತೆ. ಹೊಸತನಕ್ಕೆ, ಹೊಸ ಒಂದು ಕಥೆಗೆ ಫೈರ್ ಫ್ಲೈ ನಾಂದಿ ಹಾಡುತ್ತೆ. ಅದೆಲ್ಲ ಹೇಗಿರುತ್ತೆ, ಅದರ ಅನುಭವ ಹೇಗಿರುತ್ತೆ ಅನ್ನೋದು ಗೊತ್ತಾಗಬೇಕಿದ್ರೆ ಏಪ್ರಿಲ್ 24ಕ್ಕೆ ಚಿತ್ರಮಂದಿರಕ್ಕೆ ಬಂದರೆ ಅದೆಲ್ಲದರ ಕಂಪ್ಲೀಟ್ ಚಿತ್ರಣ ನಿಮಗೆ ಸಿಗುತ್ತೆ. ಸೊ ಭರವಸೆ ಕೊಟ್ಟಿದ್ದಾರೆ, ಸಿನಿಮಾದಿಂದ ಹೊರಗಡೆ ಹೋಗಬೇಕಾದ್ರೆ ಖಂಡಿತವಾಗಿ ಖುಷಿಯಾಗಿ ಹೋಗ್ತೀರಾ. ಏನೋ ಒಂದು ಮನಸ್ಸಿಗೆ ಮುದ ನೀಡುತ್ತೆ ಅಂತ ಡೈರೆಕ್ಟರ್ ಜೊತೆಗೆ ನಾಯಕನಾಗಿರುವಂಥ ವಂಶಿ ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ. ಸೊ ನೋಡೋಣ, 24ಕ್ಕೆ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಇದೇ ಇವತ್ತಿನ ವಿಶೇಷ. ಪವರ್ ಟಿವಿ, ಇದು ನಿಮ್ಮ ಶಕ್ತಿ.